ಸೊ ಸಿನಾರಿಯೋ ಏನು ಜಾನಿ ಸರ್ ಹೇಳಿ ಅಂತ ಹೇಳಿದ್ರೆ, ಗುಜರಾತ್ ಟೈಟನ್ಸ್ ಅವರು CSK ವಿರುದ್ಧ ಆಡ್ತಾ ಇರೋದು ಗೊತ್ತಲ್ಲ. ಬಾಟಮ್ ಆಫ್ ದಿ ಟೇಬಲ್ ವೀಕೆಸ್ಟ್ ಟೀಮ್ ಈ ಸೀಸನ್ ಯಾವುದು ಅಂದ್ರೆ CSK. 25ನೇ ತಾರೀಕು ಆಡ್ತಾ ಇದ್ದಾರೆ. ಅವ್ರ ವಿರುದ್ಧ ಗೆಲ್ಲೋ ಸಾಧ್ಯತೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. GT ಬೀಟ್ ಮಾಡ್ತಾರೆ CSK ಅಂತಾನೆ ಇರೋದು. 20 ಅವ್ರು ತಗೊಂಡ್ರು ಅಂತ ಹೇಳಿದ್ರೆ ಅವರು ಸೀಲ್ ಆಗೋಗ್ಬಿಡುತ್ತೆ ಟಾಪ್ 2 ಸ್ಪಾಟ್. ಕಾರಣ ಏನ್ ಗೊತ್ತಾ, RCB 20 ಪಾಯಿಂಟ್ ತಗೊಳಕ್ ಆಗೋದೇ ಇಲ್ಲ. ಅವ್ರು ಗೆದ್ರು ಅಂತ ಹೇಳಿದ್ರೆ ಟಾಪ್ 2 ಸ್ಪಾಟ್ ಸೀಲ್. ಅದಾದ್ಮೇಲಿಂದ ಪಂಜಾಬ್ಗೆ 2 ಗೇಮ್ ಇದೆ, ಒಂದು DC ಒಂದು MI. 2 ಗೆದ್ದು ಅಂದ್ರೆ 21 ಅವರು ನಂಬರ್ 1 ಆಗೋಗ್ಬಿಡ್ತಾರೆ. ಬಟ್ MI ವಿರುದ್ಧ ಇವ್ರು ಸೋಲ್ತಾರೆ ಅನ್ನೋ ಒಂದು ಊಹೆನ ಮಾಡ್ಬೋದು. ಯಾಕಂದ್ರೆ MI ಕ್ವಾಲಿಟಿ ಟೀಮು, ನೋ ಡೌಟ್ ಅಬೌಟ್ ಇಟ್. ಸೊ 19ಅಲ್ಲಿ ಎಂಡ್ ಆಗ್ತಾರೆ ಪಂಜಾಬ್ ಕಿಂಗ್ಸು. ನಾವು ಕೂಡ ಲಾಸ್ಟ್ ಗೇಮ್ ಹೆಂಗೋ ಎದ್ದು ಬಿದ್ದು LSG ವಿರುದ್ಧ ಗೆದ್ವಿ ಅಂತ ಹೇಳಿದ್ರೆ ನಾವು 19 ಆಗ್ತೀವಿ. ಅವಾಗ ಏನಾಗುತ್ತೆ ಜಾನಿ ಸರ್ ಅಂತ ಕೇಳಿದ್ರೆ, ನೋಡಿ ಫಸ್ಟ್ ಕ್ರೈಟೀರಿಯಾ ಏನ್ ಗೊತ್ತಾ, ನಂಬರ್ ಆಫ್ ವಿನ್ಸ್ ಅಂತ ತಗೊಳ್ತಾರೆ. ಇವಾಗ ಇಬ್ರು 8 ಕೂತಿದೀವಿ, ಇಬ್ರು ಇವಾಗ ಇನ್ನೊಂದು ಗೆಲ್ತೀವಿ ಅಂದ್ರೆ 9 ಆಗುತ್ತೆ. ಅವಾಗ ನೆಕ್ಸ್ಟ್ ನೆಟ್ ರನ್ ರೇಟ್ಗೆ ಬರುತ್ತೆ. ಒಂದು LSG ವಿರುದ್ಧ ನಾವು ಒಳ್ಳೆ ಮಾರ್ಜಿನ್ ಇಂದ ಗೆಲ್ಬೇಕು. ಆಮೇಲೆ ಹೋಪ್ ಮಾಡಬೇಕು ಪಂಜಾಬ್ ಅವರು ಯದ್ವಾ ತದ್ವಾ ಮಾರ್ಜಿನ್ ಇಂದ DC ವಿರುದ್ಧ ಗೆಲ್ತಾರೆ, ಬಟ್ ಆದ್ರೂ ಅಂತರ ಕಮ್ಮಿ ಇರುತ್ತೆ. ಆಮೇಲೆ MI ವಿರುದ್ಧ ಒಂದು ಹೀನಾಯ ಸೋಲ್ನ ಅನುಭವಿಸ್ತಾರೆ ಅಂತ. ಅವಾಗ RCB ನೆಟ್ ರನ್ ರೇಟು ಬೆಟರ್ ಆಗುತ್ತೆ ಪಂಜಾಬ್ಗಿಂತ. ಅವಾಗ ನಾವು 2ನೇ ಸ್ಥಾನಕ್ಕೆ ಹೋಗ್ಬೋದು, ಪಂಜಾಬು 3ನೇ ಸ್ಥಾನದಲ್ಲಿ ಉಳ್ಕೋಬಹುದು. ಇದು ಒಂದು ಸಿನಾರಿಯೋ ಇರೋದು ಈ ಹಂತದಲ್ಲಿ. ಈಗ ನೋಡಿ ಇನ್ನೂ ಒಂದು ಸಿನಾರಿಯೋ ಇದೆ. ಪಂಜಾಬು 2 ಗೇಮ್ ಸೋತ್ರು, RCBನೂ LSG ವಿರುದ್ಧ ಸೋತ್ರು ಅಂತ ಹೇಳಿದ್ರೆ ಇಬ್ರು 17 ಕೂತ್ಕೊಂಡ್ಬಿಡ್ತಾರೆ. MI ಸೆಕೆಂಡ್ ಸ್ಪಾಟ್ಗೆ ಹಾರ್ಕೊಂಡ್ಬಿಡ್ತಾರೆ. ಯಾಕಂದ್ರೆ GT 20 ಇರ್ತಾರೆ, MI 18 ಆಗ್ತಾರೆ. ಈ 2 ತಂಡಗಳು 17 ಆಗೋಗುತ್ತೆ. ಸೊ ಈ ತರ ಒಂದು ಪರಿಸ್ಥಿತಿ ಕೂಡ ಆಗೋ ಸಾಧ್ಯತೆ ಇದೆ. ಇನ್ನು ಫ್ಲೂಯಿಡಿಕ್ ಸಿಚುಯೇಷನ್ ಗ್ಯಾರಂಟಿ ಏನೂ ಇಲ್ಲ. ಹಾಗಾಗಿ ಹೋಪ್ಸ್ನ ಕಳ್ಕೊಬೇಡಿ ನೀವು. ಬಟ್ ಒಳ್ಳೆ ಕ್ರಿಕೆಟ್ ಅಂತೂ ಆಡ್ಬೇಕು ನಾವು.